ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಬೇಕು, ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಹಿಡಬೇಕು, ಸರ್ಕಾರದವ್ರು ಹಿಡಬೇಕು. ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಬೇಕು, ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಹಿಡಬೇಕು. ಊರಾಗ ಎಲ್ಲ ಜನರಿಗೆ ಹಡಪ ಹತ್ತುವಂತ ಪಾಪ ನಾಯಿ, ಬೀದಿ ನಾಯಿಗಳ ಮರುಕ ನೋಡಕ್ ಆಗವಾಲ್ತ್ ಕಣ್ರಿ. ಪಶು ಇಲಾಖೆ ನಿದ್ದೆ ಮಾಡ್ತಾ ಇದೇನಾ? ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದ್ರು ಪಶು ವೈದ್ಯಾಧಿಕಾರಿಗಳು ಗೊತ್ತಿಲ್ದಂಗಿದ್ದಾರ. ನಾಯಿಗಳಿಗೆ ನಿರಂತರ ತುರಿಕೆ ಮತ್ತು ವಾಸನೆ. ತುರಿಕೆಯಿಂದಾಗಿ ಕೆಟ್ಟ ವಾಸನೆ ಬರುವುದು ಸಾರ್ವಜನಿಕರಿಗೆ ಕಿರಿಕಿರಿ. ಪಟ್ಟಣದಲ್ಲಿ ಬೀದಿ ನಾಯಿಗಳ ನರಳಾಟ, ಸಾರ್ವಜನಿಕರಲ್ಲಿ ಆತಂಕ, ಕಳವಳ. ನಾಯಿಗಳ ಮರುಕ ನೋಡಿ ಪಶು ವೈದ್ಯಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿಶಾಪ. ಚಿಕ್ಕ ಮಕ್ಕಳಿಗೆ, ಜಾನುವಾರುಗಳಿಗೆ, ಸಾಕು ಪ್ರಾಣಿಗಳಿಗೆ ಹರಡುವ ಆತಂಕ ಸಾರ್ವಜನಿಕರನ್ನ ಚಿಂತೆಗೀಡು ಮಾಡಿದೆ ನೋಡಿ. ಜಾನುವಾರುಗಳ ಹಿತದೃಷ್ಟಿಯಿಂದ ಪಶು ವೈದ್ಯಾಧಿಕಾರಿಗಳು ರೋಗಗ್ರಸ್ತ ನಾಯಿಗಳಿಗೆ ಚಿಕಿತ್ಸೆ ನೀಡುವಂತೆ ಆಗ್ರಹ. ಚರ್ಮದ ಮೇಲೆ ಗುಳ್ಳೆಗಳು, ಬೀದಿ ನಾಯಿಗಳ ಇಂಥ ಮರುಕು ನೋಡೋದ ಕರುಳ ಹಿಂಡಿದಂಗ ಆಗಾಕತ್ತೈತಿ. ಇವುಗಳಿಗೆ ಸೂಕ್ತ ಚಿಕಿತ್ಸೆ ಬೇಕಾಗಿದೆ ಕಣ್ರಿ. ಇಂತಹ ಸಮಸ್ಯೆ ಆರಂಭಿಕ ಹಂತದಲ್ಲಿ ಗುರುತಿಸಿ ಇಂಥ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡುವುದು ಪಶು ವೈದ್ಯಾಧಿಕಾರಿಗಳ ಕೆಲಸ. ಆದರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆಪ್ಪ. ಬೀದಿ ನಾಯಿಗಳಲ್ಲಿ ಕಂಡು ಬರುವ ಚರ್ಮ ರೋಗ ಈಗ ಮಳೆಗಾಲ ಶುರುವಾಗಕತ್ತೈತಿ. ಸಾರ್ವಜನಿಕರಲ್ಲಿ ಕಳವಳ, ಆತಂಕ ಕೂಡ ಹೆಚ್ಚಾಗಕತ್ತೈತಿ. ಬೀದಿ ನಾಯಿಗಳಿಗೆ ತುರಿಕೆ, ಉರಿಯೂತ, ಕೆಂಪು ದದ್ದುಗಳು ಮತ್ತು ಚರ್ಮದ ದಪ್ಪವಾಗುವಿಕೆ, ಡರ್ಮಟೈಟಿಸ್, ಎಸ್ಟಿಮಾ, ಡ್ಯಾಂಡ್ರಫ್ ದಂತಹ ರೋಗಗಳು ಹೆಚ್ಚಾಗಿ ನಾಯಿಗಳಿಗೆ ಅಲರ್ಜಿಗಳುಂಟು ಮಾಡಿ ರೋಗಗ್ರಸ್ತಗಳಾಗುತ್ತಿವೆ. ಇಂತಹ ಚರ್ಮ ರೋಗದ ಲಕ್ಷಣಗಳು ದೀರ್ಘಕಾಲವಾಗಿದ್ದು ಆಗಾಗ ಪಶು ವೈದ್ಯರು ಇಂಥ ನಾಯಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ, ಔಷಧಿಗಳನ್ನು ನೀಡಿ ಆತಂಕವನ್ನು ದೂರ ಮಾಡಬೇಕಾಗಿದೆ. ಆದರೆ ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟ ಪಶು ಇಲಾಖೆ ಏನು ಮಾಡ್ತಾ ಇದ್ದೀರಿ? ಕೀಟಗಳ ಕಡಿತ ಅಥವಾ ಗಾಯಗಳ ಮೂಲಕ ಬ್ಯಾಕ್ಟೀರಿಯಾದ ಸೋಂಕುಗಳು ಜನರಲ್ಲಿ ಪ್ರವೇಶಿಸಿ ಏನಾಗಬಾರ್ದು ನೀವೇ ಯೋಚಿಸಿ. ಹಾಗಾದರೆ ಹೆಂಗೆ ಬಿಟ್ಟು ಹೊರಗೆ ಬರ್ರಿ ನೋಡ್ರಿ ಪಾಪ ನಾಯಿಗಳ ಪರಿಸ್ಥಿತಿ. ನಾಯಿ ಸಾಕಿದವರು, ದುಡ್ಡಿದ್ದವರು ಡಾಕ್ಟರ್, ತಜ್ಞರ ಹತ್ತಿರ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡಿತಾರೆ. ಆದರೆ ಈ ಬೀದಿ ನಾಯಿಗಳ ಪರಿಸ್ಥಿತಿ ಹೆಂಗ್ರಿ? ಇದನ್ನು ನೋಡ್ಕೊಳಕ ನಿಮ್ಮನ್ನು ಇಟ್ಟಾರ, ನೀವು ಮರ್ತಂಗ್ ಕಾಣಕತ್ತೈತಿ. ಇಂಥ ಪರಿಸ್ಥಿತಿದಾಗ ನಿಮ್ಮ ಚಿಕಿತ್ಸೆ ಅತ್ಯಗತ್ಯ ಐತಿ. ಹುಕ್ಕೇರಿ ತಾಲೂಕಿನಾಗ ಇಂತಹ ಬೀದಿ ನಾಯಿಗಳ ಪರಿಣಾಮಕಾರಿ ಚಿಕಿತ್ಸೆ ಅತ್ಯವಶ್ಯಕವಾಗೈತಿ. ರೋಗಗ್ರಸ್ತ ನಾಯಿಗಳಿಂದ ಹೊಸ ನಾಯಿಗಳಿಗೂ ಚರ್ಮ ರೋಗ ಅಂಟಿಕೊಳ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಬ್ಯಾಕ್ಟೀರಿಯಾ ಅಂಟಿಕೊಂಡ್ರೆ ಹೆಂಗಪ್ಪ ಸಾಹೇಬ್ಗೌಡ್ರ? ಇಂತಹ ಬೀದಿ ನಾಯಿಗಳಿಗೆ ಚರ್ಮ ರೋಗ ಲಕ್ಷಣಗಳು ಇದ್ದುದರಿಂದ ಸಾರ್ವಜನಿಕರಿಗೆ, ಜಾನುವಾರುಗಳಿಗೆ, ಸಾಕು ಪ್ರಾಣಿಗಳಿಗೆ ಹರಡುವ ಆತಂಕ ಶುರುವಾಗಕತ್ತೈತಿ. ಪಾಪ ನಾಯಿಗಳ ನರಳಾಟ ಇನ್ನಾದರೂ ಕೇಳ್ರಪ್ಪ. ಇಷ್ಟು ದಿನ ಸುಮ್ಮನೆ ಕುಂತು ಪಗಾರ ತಗೊಳ್ಳೋದ್ರಲ್ಲ. ಸಾರ್ವಜನಿಕರಿಗೆ, ಜಾನುವಾರುಗಳ ಹಿತದೃಷ್ಟಿಯಿಂದ ಪಶು ಇಲಾಖೆ ಅಧಿಕಾರಿಗಳು ಇಂಥ ರೋಗ ಪೀಡಿತ ನಾಯಿಗಳನ್ನು ಗುರುತಿಸಿ ಚಿಕಿತ್ಸೆ ಕೊಡ್ರಿ, ಪುಣ್ಯ ಕಟ್ಟಿಕೊಳ್ರಿ. ನಿಮಗೆ ಗೊತ್ತಿರಲಿ, ಮನುಷ್ಯನಿಗೆ ನಿಯತ್ತಿದ್ದ ನಾಯಿ ಅದೇ ನರಳಾಟ ನಮಗೆ ನೋಡಕ್ಕಾಗವಾತು. ಬೀದಿ ನಾಯಿಗಳ ನರಳಾಟ ಸಾರ್ವಜನಿಕರಿಗೆ ಆತಂಕ, ಕಳವಳ. ಜಾನುವಾರುಗಳ ಹಿತದೃಷ್ಟಿಯಿಂದ ಪಶು ವೈದ್ಯಾಧಿಕಾರಿಗಳು ರೋಗಗ್ರಸ್ತ ನಾಯಿಗಳಿಗೆ ಚಿಕಿತ್ಸೆ ನೀಡುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇನ್ನಾದರೂ ಏನು ಸಾರ್ವಜನಿಕರು ಮಾತಾಡಿದಾರೋ ಒಮ್ಮೆ ಕೇಳ್ರಪ್ಪ.
ಮೊದಲೇ ನಮ್ಮ ನಾಯಿ ಬಿಟ್ಟ ಬೇರೆ ನಾಯಿ ತಂದು ಇಲ್ಲಿ ಹಡಪ್ ಹತ್ತಿದ ನಾಯಿ ಹಿಡಿದು ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರಿಗೆ ಹಡಪ್ಲಾದ್ರಿತ್ತಾಗ ಹಿಡಿದು ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರಿಗೆ ಹಡಪ್ಲಾದ್ರಿತ್ತಾಗ ಹಿಡಿದು ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರಿಗೆ ಪಶು ಇಲಾಖೆದವ್ರು ಆದ್ರೆ ಪಶು ಇಲಾಖೆದವ್ರು ಮಾಡ್ಬೇಕು ಯಾರು ಮಾಡ್ತಾರೆ ಮಾಡಿ ಅದು ಹಿಡಿದು ಯಾರು ಸರ್ಕಾರದವ್ರು ಹಿಡಿಬೇಕು ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಿಬೇಕು ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಿಬೇಕು ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಹಿಡಿಬೇಕು ಸರ್ಕಾರದವ್ರು ಹಿಡಿಬೇಕು ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಿಬೇಕು ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಹಿಡಿಬೇಕು ಇಲ್ಲಾಂದ್ರೆ ಊರಾಗ ಎಲ್ಲ ಜನರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಇಲ್ಲಾಂದ್ರೆ ಊರಾಗ ಎಲ್ಲ ಜನರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಇಲ್ಲಾಂದ್ರೆ ಊರಾಗ ಎಲ್ಲ ಜನರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಸಣ್ಣ ಹುಡುಗರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಮತ್ತ ಎಲ್ಲಿ ಬೇಕಾಗಿ ಕಡ್ಯಾವತ್ತ ನಾಯಿ ಸಣ್ಣ ಹುಡುಗರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಮತ್ತ ಎಲ್ಲಿ ಬೇಕಾಗಿ ಕಡ್ಯಾವ ಆಫೀಸ್ ಬಂದ ಎಲ್ಲ ಹೋಗ್ತೀವಿ ಸಾರ್ವಜನಿಕ ವತಿಯಿಂದ ಪ್ರತಿಭಟನೆ ಮಾಡಿ ಎಲ್ಲ ಬಂದ್ ಮಾಡಿ ನಾವು ಆಫೀಸ್ ಬಂದ ಎಲ್ಲ ಹೋಗ್ತೀವಿ ಸಾರ್ವಜನಿಕ ವತಿಯಿಂದ ಪ್ರತಿಭಟನೆ ಮಾಡಿ ಎಲ್ಲ ಬಂದ್ ಮಾಡಿ ನಾಯಿಗಳು ತುಂಬಾ ಹಾವಳಿ ಆಗಿದೆ. ಅದರಲ್ಲಿ ಹಾವಳಿ ಅಂದ್ರೆ ಅದ್ರ ರೋಗ ಹಚ್ಚಿದ ನಾಯಿಗಳು ಕೂಡ ಇದೆ. ಅದರಿಂದ ಆ ನಾಯಿಗಳಿಂದ ರೋಗ ಹಚ್ಚಿದ ನಾಯಿಗಳಿಂದ ನನಗೆ ನಮಗ್ ಕೂತ್ರು ಕೂಡ ನಮಗೂ ರೋಗ ಬರುವಂತ ಸಾಧ್ಯತೆ ಇದೆ. ಮತ್ತೆ ಸಣ್ಣ ಹುಡುಗರ ಮೇಲೆನೆ ನಾಯಿಗಳು ಕಡಿಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಬಾಗ್ಲ ತೆಗೆದು ಬಿಟ್ರೆ ಮನ್ಯಾಗ ಒಳಗೆ ನಾಯಿಗಳು ಬರೋದು. ಈ ತರ ಆದ್ರೆ ಮತ್ತೆ ಪಶು ಇಲಾಖೆದವರ ಮತ್ತೆ ಪಟ್ಟಣ ಪಂಚಾಯತ್ ಅವರ ಏನ್ ಮಾಡೋರು ಇದಕ್ಕೆಲ್ಲ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ ಪೈಲ ಬಿ ಭಾಳ ಸಲ ಮನವಿ ಮಾಡಿದಾರೆ. ಆದ್ರೆ ಬಿ 4 ಹಿಡ್ಕೊಂಡು ಹೋದಾಗ ಮಾಡ್ತಾರೋ ಮತ್ತೆ 5ನೇ ದಿನಕ್ಕೆ ಮತ್ತೆ ಅದೇ ತರಾನ ಮತ್ತೆ ಆಗ್ತಾವ. ಕೇರ ಕಂಡಾಪಟ್ಟಿ ನಾಯಿಗಳು ಇದ್ರೆ ಬಿ ಅವ್ರಿಗೆ ಕೈನಿ ಕಾಯಂಡ್ರೆ ಬಿ ಕಾಣಲ್ದಂಗ ತಿರುಗಾಡ್ಕೊತದಾರ. ಆಫೀಸರ್ ಒಳಗೆಲ್ಲ ಕಾಣ್ತೈತಿ ಕರೇನ ಅದನ್ನ ಹಂಗ ಕಣ್ಣು ಮುಚ್ಕೊಂಡ್ ಕೊತ್ತಾರ ಗಪ್ಪ ಇದ್ದು ಬಿಡ್ತಾರ. ಇಲ್ಲಿ ಮೊದಲೇ ನಮ್ಮ ನಾಯಿ ಬಿಟ್ಟ ಬೇರೆ ನಾಯಿ ತಂದು ಇಲ್ಲಿ ಹಡಪ್ ಹತ್ತಿದ ನಾಯಿಗೆ ತಂದು ಬಿಟ್ಟಿದಾರ. ನಮ್ಮ ನಾಯಿ ಚಲೋ ಇದ್ದು ನಮ್ಗೆ ಹೆಂಗ್ ಚಲೋ ಇದ್ದು ನಮ್ಮ ನಾಯಿ ಸರಳ ಬರ್ಬೇಕು. ಹಡಪ ನಾಯಿ ತಂದು ಬಿಟ್ಟಿದವರು ತಕ್ಷಣವೇ ಅವರ ಸರ್ಕಾರದವರ ತಹಶೀಲ್ದಾರ ಅಥವಾ ಚೀಫ್ ಆಫೀಸರ್ ತಕ್ಷಣವೇ ಅದಕ್ಕೆ ಕ್ರಮ ತಗೊಂಡ ಅದಕ್ಕೆ ಇಲ್ಲಿಂದೆಲ್ಲ ತೆಗೆದು ಹೋಗಬೇಕು. ಇಲ್ಲಾದ್ರೆ ಹಿಡಿದು ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರಿಗೆ. ಈಗ ಪಶು ಇಲಾಖೆದೊಳಗ ಔಷಧ ಐತಿ ಎಲ್ಲಾನು ಐತಿ. ಅವ್ರ ಹಿಡ್ಕೊಂಡ್ ಬಂದ್ ನಮ್ ಕಡೆ ಕರ್ಕೊಂಡ್ ಅಂತ ಹೇಳಿದಾರ. ಅದಕ್ಕೆ ತಾವೇನ್ ಹೇಳ್ತಾರೆ? ಇನ್ನ ನಮ್ಮ ಇದೆ ಪಶು ಇಲಾಖೆದವ್ರು ಆದ್ರೆ ಪಶು ಇಲಾಖೆದವ್ರು ಮಾಡ್ಬೇಕು ಯಾರು ಮಾಡ್ತಾರೆ ಮಾಡಿ ಅದು ಹಿಡಿದು ಯಾರು ಸರ್ಕಾರದವ್ರು ಹಿಡಿಬೇಕು. ಇಲ್ಲಿ ತಹಶೀಲ್ದಾರ್ ಸಾಹೇಬ್ ಹಿಡಿಬೇಕು ಇಲ್ಲಿ ಚೀಫ್ ಆಫೀಸರ್ ಸಾಹೇಬ್ ಹಿಡಿಬೇಕು. ಅದಕ್ಕೆ ಇದು ಮಾಡ್ಬೇಕು. ಇಲ್ಲಾಂದ್ರೆ ಊರಾಗ ಎಲ್ಲ ಜನರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ. ಹಡಪ ಐತಿ ನಮ್ಮ ತಾಲೂಕು ಎಲ್ಲಿ ಬಿಟ್ಟಿದ್ರು ಆ ತಾಲೂಕು ತಂದಿಲ್ಲ. ನಮ್ಮ ನಾಯಿ ನಮ್ಮ ಸ್ಥಳ ಬಿಡ್ಬೇಕಿಲ್ಲ. ಸಣ್ಣ ಹುಡುಗರಿಗೆ ಹಡಪ ಹತ್ತುವಂತ ಪೊಸಿಷನ್ ಐತಿ ಮತ್ತ ಎಲ್ಲಿ ಬೇಕಾಗಿ ಕಡ್ಯಾವತ್ತ ನಾಯಿ ಏನ್ರಿ ಅದಕ್ಕೆ ಏನ್ರಿ ಇನ್ಫೆಕ್ಷನ್ ಆಗೋದ್ರ ಅದಕ್ಕೆ ತಕ್ಷಣವೇ ಅದಕ್ಕೆ ಸರ್ಕಾರದವರ ಅದಕ್ಕೆ ಹಿಡಿದ ಎಲ್ಲಿ ಬಿಟ್ಟು ಬರೋದು ಆಫೀಸ್ ಬಂದ. ಇಲ್ಲಾಂದ್ರೆ ನಾವು ಆಫೀಸ್ ಬಂದ ಎಲ್ಲ ಹೋಗ್ತೀವಿ ಸಾರ್ವಜನಿಕ ವತಿಯಿಂದ ಪ್ರತಿಭಟನೆ ಮಾಡಿ ಎಲ್ಲ ಬಂದ್ ಮಾಡಿ